ನಮಸ್ಕಾರ, ನಾನು ಡಾಕ್ಟರ್ ಮಂಜುನಾಥ್ ಬಿಡಿ, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸರ್ಜನ್ ಆಗಿ 16 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಪ್ರಾಧ್ಯಾಪಕ ಆಗಿ ಜನರಲ್ ಸರ್ಜರಿ ಡಿಪಾರ್ಟ್ಮೆಂಟ್ ಅಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಆರೋಗ್ಯ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಸೆನೆಟ್ ಎಲೆಕ್ಷನ್ಸ್ ನಡೀತಾ ಇದೆ. ಅದರಲ್ಲಿ ಸುಮಾರು 43 ಸೆಂಟರ್ಗಳಿದಾವೆ ಆಲ್ ಓವರ್ ಕರ್ನಾಟಕ. ಎಲ್ಲಾ ಕಡೆಯಿಂದನೂ ಪ್ರೊಫೆಸರ್ಗಳು, ಅದರ್ ಪ್ರೊಫೆಸರ್ಗಳು, ಅಸಿಸ್ಟೆಂಟ್ ಪ್ರೊಫೆಸರ್ಸ್, ಅಸೋಸಿಯೇಟ್ ಪ್ರೊಫೆಸರ್ಸ್ ಎಲ್ಲಾರು ಓಟ್ ಹಾಕ್ತಾ ಇದ್ದಾರೆ. ಓಟ್ ಹಾಕ್ಬಿಟ್ಟು ರಾಜೀವ್ ಗಾಂಧಿ ಯೂನಿವರ್ಸಿಟಿನ ಅಲ್ಲಿ ಸೆನೆಟ್ ಮೆಂಬರ್ನ ಎಲೆಕ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಸುಮಾರು 6,000 ಜನ, 7,000 ಜನದಷ್ಟು ಪ್ರೊಫೆಸರ್ಗಳು, ಸುಮಾರು 16-17,000 ಜನಷ್ಟು ಅದರ್ ಪ್ರೊಫೆಸರ್ಸ್ ಅಂತ ಅಂದ್ಬಿಟ್ಟು ಸುಮಾರು 10 ಜನ ಸೆನೆಟ್ ಮೆಂಬರ್ಸ್ನ ಎಲೆಕ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಎಲೆಕ್ಷನ್ ನಡೀತೆ. ಅದರಲ್ಲಿ ಎಲ್ಲಾ ಕಾಲೇಜುಗಳಿಂದ ಬಂದು ವೋಟ್ ಹಾಕ್ತಾ ಇದ್ದಾರೆ. ಸೊ ಇದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಅಲ್ಲಿ ಮಾಡ್ತಾ ಇರೋ ಎಲೆಕ್ಷನ್. ಇಲ್ಲಿ ನಮ್ಮ ವೋಟರ್ಸ್ ಅಂತಂದ್ರೆ 2 ತರ ಇರ್ತಾರೆ. ಒಂದು ಪ್ರೊಫೆಸರ್ಸ್, ಇನ್ನೊಬ್ರು ಅದರ್ ದನ್ ಪ್ರೊಫೆಸರ್ಸ್ ಕ್ಯಾಟಗರಿ. ಕೆಲವು ಎಷ್ಟೋ ವಿಷಯಗಳು, ಕೆಲವು ಸ್ಯಾಲರಿಯಿಂದ ಹಿಡಿದ್ಬಿಟ್ಟು ಪ್ರೈವೇಟ್ ಕಾಲೇಜಲ್ಲಿ ಎಷ್ಟೊಂದು ತೊಂದರೆಗಳಿದಾವೆ, ಗೌರ್ಮೆಂಟ್ ಕಾಲೇಜುಗಳಲ್ಲಿ ನಮ್ಗೆ ಎಷ್ಟೊಂದು ತೊಂದರೆಗಳಿದಾವೆ. ಟೀಚರ್ಸ್, ಪ್ರೊಫೆಸರ್ಸ್, ಅದರ್ ದನ್ ಪ್ರೊಫೆಸರ್ಸ್, ಅಸಿಸ್ಟೆಂಟ್ ಪ್ರೊಫೆಸರ್ಸ್, ಲೆಕ್ಚರರ್ಸ್, ಅಸೋಸಿಯೇಟ್ ಪ್ರೊಫೆಸರ್ಸ್ ಅವ್ರಿಗೆ ಆದಂತ ತುಂಬಾ ತೊಂದರೆಗಳಿದಾವೆ. ಅದರಲ್ಲಿ ಒಂದು ಸ್ಯಾಲರಿ ಇಶ್ಯೂ ಆಗಿರ್ಬೋದು. ಇನ್ನೊಂದು ಎಕ್ಸಾಮಿನೇಷನ್ ಅಲ್ಲಿ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಲ್ಲಿ ಎಕ್ಸಾಮಿನೇಷನ್ ಆದ ತಕ್ಷಣ ಎಕ್ಸ್ಟರ್ನಲ್ ಎಕ್ಸಾಮಿನರ್ಸ್ ಅಂತ ಬರ್ತಾರೆ. ಬೇರೆ ಸ್ಟೇಟ್ ಇಂದ, ತಮಿಳುನಾಡಿಂದ ಬರ್ತಾರೆ, ಕೇರಳದಿಂದ ಬರ್ತಾರೆ, ಆಂಧ್ರದಿಂದ ಬರ್ತಾರೆ. ಅವರಿಗೆ ಸೌಕರ್ಯಗಳು ಅಷ್ಟು ಸ್ಮೂತ್ ಆಗಿ ಆಗ್ತಾ ಇಲ್ಲ ಇವಾಗ ಅನ್ನೋದು ನನ್ನ ಭಾವನೆ. ಮುಂದೆ ಅದೆಲ್ಲ ಸರಿ ಮಾಡಬೇಕು. ಅವ್ರಿಗೆ ತಕ್ಕಂತ ವ್ಯವಸ್ಥೆ ಮಾಡಿ, ಅವ್ರಿಗೆ ತಕ್ಕಂತ ದುಡ್ಡಿನ ವ್ಯವಹಾರ ಮಾಡ್ಬಿಟ್ಟು, ಅವ್ರಿಗೇನ್ ಪರಿಚಯ, ಅವ್ರು ಇಲ್ಲಿ ಬಂದಿರೋದಕ್ಕೆ ಏನ್ ಖರ್ಚಾಗಿರುತ್ತೆ ಅದನ್ನೆಲ್ಲ ಕೊಟ್ಟು ಕಳಿಸೋಂತ ನಮ್ಗೆ ಅಧಿಕಾರ ನಮ್ಗೆ ಯೂನಿವರ್ಸಿಟಿ ಅವರು ಕೊಟ್ಟಾಗ ಒಳ್ಳೇದಾಗುತ್ತೆ. ಅದಕ್ಕೋಸ್ಕರ ಹೌದು, ಈಗ ನಮ್ಮ ಪ್ರೊಫೆಸರ್ಗಳು, ಅದರ್ ದನ್ ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್ಗಳು ಎಲ್ಲಾನು ಇದಾರಲ್ಲ, ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಇಂದ ಹಿಡಿದು ರಿಸ್ಕ್ ತುಂಬಾನೇ ಇದೆ. ಡಾಕ್ಟರ್ಗಳಾಗಿ ನಮ್ಮ ಜೀವಾವಧಿಯಲ್ಲಿ 10 ವರ್ಷ, ನಮ್ಮ ನಾರ್ಮಲ್ ಜನರಕ್ಕಿಂತಲೂ, ಜನರಲ್ ಪಾಪ್ಯುಲೇಷನ್ಗಿಂತ 10 ವರ್ಷ ನಮ್ದು ವಯಸ್ಸು ಕಡಿಮೆ ಆಗುತ್ತೆ. ಅಷ್ಟು ಸ್ಟ್ರೆಸ್ ಇರುತ್ತೆ, ಅಷ್ಟು ಅನಾರೋಗ್ಯದ ಪರಿಸ್ಥಿತಿ ಇರುತ್ತೆ. ಈ ಎಲ್ಲಾ ಪರಿಸ್ಥಿತಿಯನ್ನು ನಾವು ಕೆಲಸ ಮಾಡೋದ್ರಿಂದ ಅನಾರೋಗ್ಯ ಇರುತ್ತೆ. ಅದಕ್ಕೋಸ್ಕರ ನಾವು ಹೆಲ್ತ್ ಒಂದು ಸ್ಕೀಮ್ ಮಾಡ್ಬೇಕು ಅಂತ, ಜನರಲ್ ಎಲ್ಲಾ ಟೀಚರ್ಸ್ಗೂ ಹೆಲ್ಪ್ ಆಗುವಂತದ್ದು ಒಂದು ಸ್ಕೀಮ್ ಮಾಡ್ಬೇಕು ಅಂತ, ಒಂದು ವ್ಯವಸ್ಥೆ ಮಾಡ್ಬೇಕು ಅಂತ ನನ್ನ ಉದ್ದೇಶ. ಅದ್ರ ಜೊತೆಗೆ ಸ್ಯಾಲರಿ ಸರಿಯಾಗಿ, ಎಕ್ಸಾಮಿನೇಷನ್ಗಳೆಲ್ಲ ಸರಿಯಾಗಿ ನಮ್ಮ ಟೀಚರ್ಸ್ಗೆ ಒಳ್ಳೇದಾಗ್ಲಿ ಅಂತ ಒಂದು ಪ್ರಯತ್ನಕ್ಕೂ ಈಗ ನಾನು ಡಾಕ್ಟರ್ ಮಂಜುನಾಥ್ ಬಿಡಿ, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸರ್ಜನ್ ಆಗಿ, ಪ್ರೊಫೆಸರ್ ಆಗಿ 16 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಪ್ರೊಫೆಸರ್ಗಳು ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ತುಂಬಾ ಕೆಲವು ಅನ್ಯಾಯಗಳು ಅಂತಾನೆ ಹೇಳ್ಬೋದು, ಆ ತರದನ್ನ ಆಗ್ತಾ ಇದೆ. ಅದರಲ್ಲಿ ಒಂದು ಅಂತಂದ್ರೆ ಯೂನಿಫಾರ್ಮ್ ಪೇ ಸ್ಕೇಲ್ ಇಲ್ಲ ಎಲ್ಲೂನು. ಅದನ್ನ ತರಬೇಕು ಅನ್ನೋದು ನನ್ನ ಉದ್ದೇಶ. ಅದೊಂದು ನನ್ನ ಪ್ರಯತ್ನ ಮಾಡೋಣ ಅಂತ. ಯೂನಿವರ್ಸಿಟಿ, ರಾಜೀವ್ ಗಾಂಧಿ ಯೂನಿವರ್ಸಿಟಿಲಿ ಪ್ರೈವೇಟ್ ಕಾಲೇಜ್ಗಳು ತುಂಬಾ ಇದಾವೆ. ನಮ್ಮ ಗವರ್ಮೆಂಟ್ ಅಲ್ಲಿ ಇದೀವಿ ನಾವು, ನಮ್ಮಷ್ಟು ಎಷ್ಟು ಸ್ಯಾಲರಿ ಬರುತ್ತೆ, ಎಷ್ಟು ಸಂಬಳ ಬರುತ್ತೆ ಅಷ್ಟು ಪ್ರೈವೇಟ್ ಅಲ್ಲಿ ಸಿಗ್ತಾ ಇಲ್ಲ. ಎಲ್ಲರಿಗೂ ಒಂದೇ ಒಂದು ಸಮನಾಗಿ ಯೂನಿಫಾರ್ಮ್ ಪೇ ಸ್ಕೇಲ್ ಮಾಡ್ಬೇಕು ಅಂತ ಅನ್ನೋದು ನನ್ನ ಉದ್ದೇಶ. ಇನ್ನೊಂದು, ಎಷ್ಟೊಂದು ಜನ ಇವಾಗ ಆಗ್ಲೇ ಸೆನೆಟ್ ಮೆಂಬರ್ಗಳು ಆಗಿದ್ದಾರೆ. ಅವರು ರಿಪೀಟೆಡ್ ಆಗಿ 2ನೇ ಸಲ, 3ನೇ ಸಲ, 4ನೇ ಸಲ ಆಗಿದ್ದಾರೆ. ಅವರಿಂದ ಅಷ್ಟೊಂದು ಅದೇ ಪ್ರಾಬ್ಲಮ್ಗಳೇ ಮತ್ತೆ ಕಾಣಿಸ್ಕೊತಾ ಇದಾವೆ. ಇವಾಗ ಹೊಸದಾಗಿ ಆಗೋದ್ರಿಂದ ನಾವು ಆ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಮಾಡ್ಬೋದು. ಎಕ್ಸಾಮ್ ವಿಷಯದಲ್ಲಿ ಬೇರೆ ಸ್ಟೇಟ್ ಇಂದ ಬರೋರ್ಗೆಲ್ಲ ಕರೆಕ್ಟ್ ಆಗಿ ಸೌಕರ್ಯ ಕೊಟ್ಟು, ಮತ್ತೆ ನಮ್ಮಲ್ಲಿ ಇರುವಂತ ಪ್ರಾಬ್ಲಮ್ಗಳನ್ನೆಲ್ಲ ಸಾಲ್ವ್ ಮಾಡಕ್ಕೆ